ತೆರವು ನಂತರ ಪುನರ್ವಸತಿ ವಿಷಯದಲ್ಲಿ ಸರ್ಕಾರದ ತಾರತಮ್ಯ, ಕೋಗಿಲು ಅಕ್ರಮ ವಾಸಿಗಳ ಮೇಲಿನ ಕಾಳಜಿ ಕೆಜಿಹಳ್ಳಿ ದಲಿತರ ಮೇಲಿಲ್ಲ ಯಾಕೆ? ರೈಲ್ವೆ ಜಾಗ ಒತ್ತುವರಿ ಆರೋಪದ ಮೇಲೆ 70 ದಲಿತ ಕುಟುಂಬಗಳು ಬೀದಿಗೆ ಬಿದ್ದಿದೆ. ನವೆಂಬರ್ನಲ್ಲೇ ಕೆಜಿಹಳ್ಳಿಯಲ್ಲಿ ರೈಲ್ವೆ ಆಸ್ತಿ ಒತ್ತುವರಿ ಅಂತ ಮನೆಗಳನ್ನ ತೆರವು ಮಾಡಲಾಗಿದೆ. ಅಕ್ರಮ ಒತ್ತುವರಿ ಅಂತ 30ಕ್ಕೂ ಹೆಚ್ಚು ಮನೆಗಳನ್ನ ರೈಲ್ವೆ ಇಲಾಖೆ ತೆರವು ಮಾಡಿತ್ತು. ಮನೆಗಳು ತೆರವಾಗಿ 1.5 ತಿಂಗಳಾಗಿದೆ. ಅಲ್ಲಿನ ನಿವಾಸಿಗಳು ಟೆಂಟ್ನಲ್ಲಿ ಜೀವನ ಕಳೆದಿದ್ದಾರೆ. ಕೆಜಿಹಳ್ಳಿ ದಲಿತ ಕುಟುಂಬಗಳನ್ನ ನೋಡೋದಕ್ಕೆ ಯಾವ ಅಧಿಕಾರಿಗಳು ಬಂದಿಲ್ಲ. ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರೋ ಕೆಜಿಹಳ್ಳಿಯ ದಲಿತರು ಸರ್ಕಾರ ಪುನರ್ವಸತಿ ವಿಷಯದಲ್ಲಿ ರಾಜಕೀಯ ಮಾಡ್ತಾ ಇದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಪುನರ್ವಸತಿಯಲ್ಲಿ ಸರ್ಕಾರ ಮಾಡ್ತಾ ಇರುವಂತ ತಾರತಮ್ಯ ಇದು. ಕೋಗಿಲು ಮೇಲಿನ ಕಾಳಜಿ ನಮ್ಮ ಮೇಲೆ ಯಾಕಿಲ್ಲ ಅಂತ ದಲಿತ ಕುಟುಂಬಗಳು ಈಗ ಪ್ರಶ್ನೆ ಮಾಡ್ತಾ ಇದೆ. ರೈಲ್ವೆ ಆಸ್ತಿ ಒತ್ತುವರಿ ಅಂತ ಇವರಿದ್ದ ಮನೆಗಳನ್ನ ತೆರವು ಮಾಡಲಾಯಿತು. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಈಗ ಈ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದವರು ಅಕ್ಷರಶಃ ಬೀದಿಗೆ ಬಂದಿದ್ದಾರೆ. ಆದ್ರೆ ಅವರನ್ನ ಮಾತಾಡಿಸೋದಕ್ಕಾಗ್ಲಿ, ಅವರ ಕಷ್ಟವನ್ನ ಆಲಿಸೋದಕ್ಕಾಗ್ಲಿ ಯಾವೊಬ್ಬ ಅಧಿಕಾರಿಗಳು, ಜನಪ್ರತಿನಿಧಿಗಳು ಕೂಡ ಬಂದಿಲ್ಲ. ರೈಲ್ವೆ ಆಸ್ತಿ ಒತ್ತುವರಿ ಅಂತ ಮನೆಗಳನ್ನ ತೆರವು ಮಾಡಿತ್ತು. 30ಕ್ಕೂ ಹೆಚ್ಚು ಮನೆಗಳನ್ನ ಇಲಾಖೆ ತೆರವು ಮಾಡಿತ್ತು. ಇದಾಗಿ 1.5 ತಿಂಗಳು ಕಳೆದು ಹೋಗಿದೆ. ಆದ್ರೆ ಇಲ್ಲಿ ತನಕ ಯಾರೊಬ್ರು ಇವರ ಕಷ್ಟ ಆಲಿಸಿಲ್ಲ. ಜನ ರಸ್ತೆಯಲ್ಲೇ ಜೀವನ ಮಾಡ್ತಾ ಇದ್ದಾರೆ. ಆದ್ರೆ ಕೋಗಿಲು ಕ್ರಾಸ್ನಲ್ಲಿ ಆದಂತಹ ಒತ್ತುವರಿ ತೆರವೇನಿದೆ, ಅದಾದ ನಂತರ ಅವರಿಗೀಗ ಸರ್ಕಾರ ಫ್ಲಾಟ್ ಭಾಗ್ಯ ಕೊಡ್ತಾ ಇದೆ. ಯಾಕೆ ತಾರತಮ್ಯ ಅಂತ ದಲಿತ ಕುಟುಂಬಗಳು ಪ್ರಶ್ನೆ ಮಾಡ್ತಾ ಇರೋದು ಸರ್ಕಾರವನ್ನ. ರೈಲ್ವೆ ಇಲಾಖೆ ಮನೆಗಳನ್ನ ತೆರವು ಮಾಡಿದ್ದು 1.5 ತಿಂಗಳಾಗಿದೆ. ಅಲ್ಲೇ ಟೆಂಟ್ಗಳನ್ನ ಹಾಕೊಂಡು, ಗುಡಿಸಲುಗಳನ್ನ ಹಾಕೊಂಡು ಜನ ಬದುಕ್ತಾ ಇದ್ದಾರೆ. ಮನೆ ಕಳ್ಕೊಂಡವರು ಅವರ ಕಣ್ಣೀರ ಕಥೆಯನ್ನ ಕೇಳೋದಕ್ಕೆ ಯಾರೊಬ್ರು ಕೂಡ ಸ್ಥಳಕ್ಕೆ ಬಂದಿಲ್ಲ. ಅದೇ ಕೋಗಿಲು ಕ್ರಾಸ್ನಲ್ಲಿ ಒತ್ತುವರಿ ಏನ್ ತೆರವು ಮಾಡಿದ್ರು ಅವರಿಗೀಗ ಮನೆ ಭಾಗ್ಯ ಸಿಗ್ತಾ ಇದೆ. ಕೋಗಿಲು ಲೇಔಟ್ ಅಕ್ರಮ ವಾಸಿಗಳಿಗೆ ಸರ್ಕಾರದಿಂದ ಫ್ಲಾಟ್ ಭಾಗ್ಯ. ಸರ್ಕಾರದ ಈ ನಡೆಗೆ ಕೆಜಿಹಳ್ಳಿಯಲ್ಲಿ ಮನೆ ಕಳ್ಕೊಂಡಂತಹ ದಲಿತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಸ್ಲಿಮರು ವೋಟ್ ಬ್ಯಾಂಕ್ ಅನ್ನೋ ಕಾರಣಕ್ಕೆ ಮನೆ ಕೊಡ್ತಾ ಇದ್ದಾರೆ, ಆದ್ರೆ ನಮ್ಮ ಬಗ್ಗೆ ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ. ವಸೀಂ ಲೇಔಟ್, ಫಕೀರ್ ಲೇಔಟ್ ನಲ್ಲಿ ಇರೋರು ಮಾತ್ರ ಮನುಷ್ಯರ. 70 ಕುಟುಂಬಗಳು 2 ತಿಂಗಳಿಂದ ಟೆಂಟ್ ನಲ್ಲಿ ಜೀವನ ಮಾಡ್ತಿದ್ದಾರೆ. ದಲಿತರು ಅಂತ ನಮಗೆ ಅನ್ಯಾಯ ಮಾಡ್ತಿದ್ದಾರೆ ಅನ್ನೋದು ನಿರಾಶ್ರಿತರ ಆರೋಪ, ಆಕ್ರೋಶ. ಇಲ್ಲೇ ಇದ್ರೆ ನಾವು ಯಾವಾಗ ಇದು ಮನೆಗೆ ಹೋಗೋದು ಸರ್? ಕೊಡ್ತೀವಿ, ಭರವಸೆ ಕೊಡ್ತೀನಿ ಅಂತ ಬರ್ತಾರೆ, ಮತ್ತೆ ಮಾರನೇ ದಿನ ಯಾರು ಬರೋದೇ ಇಲ್ಲ. ಇದಕ್ಕೆ ಏನಾದರೂ ಪರಿಹಾರ ಕೊಡ್ಬೇಕಲ್ವಾ ಸರ್? ಬರ್ತಾರೆ, ಮಾತಾಡ್ತಾರೆ. ಜಾರ್ ಸಾಹೇಬ್ರು ಬಂದಿದ್ರು, ಮಾಡ್ಕೊಡ್ತೀನಿ ಅಂದ್ರು. ಈಗ ಮುಂದಕ್ಕೆ ಬಂದಿಲ್ಲ ಅವರು, ಜಾರ್ ಸಾಹೇಬ್ರು ಬಂದಿಲ್ಲ. ಅಷ್ಟೇ, ಇದು ಮುಗಿಸಿದಾರೆ ಅಷ್ಟೇ. ಇವಾಗ ಮಾಡ್ಕೊಡ್ತೀವಿ, ಅವಾಗ ಮಾಡ್ಕೊಡ್ತೀನಿ ಅಂತಾರೆ. ಮಕ್ಕಳನ್ನ ಮರಿನ ಇಟ್ಕೊಂಡು ಈ ಚಳಿಯಲ್ಲಿ ಗಾಳಿಯಲ್ಲಿ ಕೂತ್ಕೊಂಡು ಊಟ ಇಲ್ದಿರ, ತಿಂಡಿ ಇಲ್ದಿರ ಎಷ್ಟು ದಿನ ಸರ್ ನಾವು ಇರೋದು ಇದ್ರಲ್ಲಿ? ನಮ್ಗೆ ಯಾಕಿಲ್ಲ ನ್ಯಾಯ ಇಲ್ವಾ? ನ್ಯಾಯ ಸತ್ತೋಯ್ತಾ? 2 ತಿಂಗಳಾಯ್ತು ಸರ್, ಮಕ್ಕಳು ಮರಿ ಇಟ್ಕೊಂಡು ಇಲ್ಲಿ ಸಾಯ್ತಾ ಇದ್ದೀವಿ. ಒಬ್ರು ಅಧಿಕಾರನು ಬಂದಿಲ್ಲ, ಒಬ್ರು ಕೇಳ್ತಾನೂ ಇಲ್ಲ. ಹಂಗಾದ್ರೆ ಜನ ಇಲ್ವಾ? ನಾವು 150 ವರ್ಷ ಬಾಳ್ದಿದ್ಕ ಅರ್ಥನೇ ಇಲ್ವಾ? ಓಟ್ ಹಾಕಿಲ್ವಾ? ನಾವೆಲ್ಲ ಏನು ಮಾಡೇ ಇಲ್ವಾ? ಹಂಗೆ ಸತ್ ಬಿಡ್ಬೇಕಾ? ನ್ಯಾಯ ನೀತಿ ಯಾವ್ದು ಇಲ್ವೇ ಇಲ್ವಾ? ಕೇಳಕ್ ಒಬ್ಬರು ಬರ್ತಾ ಇಲ್ವಲ್ಲ ಸರ್? ಹಂಗಾದ್ರೆ ನಾವೆಲ್ಲ ಏನ್ ಬಾಳ್ತಾ ಇರೋದಲ್ಲ ವೇಸ್ಟಾ? ನಾವೆಲ್ಲ ಓಟ್ ಹಾಕ್ಲಿಲ್ವಾ? ಮಕ್ಳು ಮರಿ ಎಲ್ಲ ಇದ್ದೀವಲ್ಲ. ಏನಾಯ್ತಮ್ಮ? ಎತ್ತಾಯ್ತು, ಊಟಕ್ಕಾಯ್ತು, ಏನಾಯ್ತು? ಒಬ್ಬರು ಒಂದು ಎಲೆಕ್ಷನ್ ಅವರು ಬಂದು ನೋಡ್ಲಿಲ್ಲ ಸರ್. ನಮ್ಮ ಹತ್ರ ಹಕ್ಕುಪತ್ರ ಇದೆ, ಡಾಕ್ಯುಮೆಂಟ್ಸ್, ಒಂಟಿ ಮನೆ ಸ್ಕೀಮ್ ಮಾಡಿಕೊಟ್ಟಿರೋದು ಡಾಕ್ಯುಮೆಂಟ್ಸ್ ಇದೆ. BBMP ಅವರು ಎಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇದೆ. ಟ್ಯಾಕ್ಸ್ ಕಟ್ಟಿದ್ದೀವಿ, 4 ರೂಪಾಯಿಂದ ಟ್ಯಾಕ್ಸ್ ಕಟ್ಟಿದ್ದೀವಿ ನಾವು. 4 ರೂಪಾಯಿ, 70 ರೂಪಾಯಿ ಅಷ್ಟರಿಂದ ಟ್ಯಾಕ್ಸ್ ಕಟ್ಟಿದ್ದೀವಿ. ಆಲ್ಮೋಸ್ಟ್ 150 ಇಯರ್ಸ್ ಇಂದ ನಾವು ಇಲ್ಲೇ ಬಾಳ್ತಾ ಇರೋದು ಸರ್. ಆಲ್ಮೋಸ್ಟ್ 70 ಫ್ಯಾಮಿಲಿ ಇದೆ. ಟ್ರ್ಯಾಕ್ ಬರೋಕ್ಕೆ ಮುಂಚೆ ನಾವೇ ಫಸ್ಟ್ ಇಲ್ಲಿದ್ದೀವಿ ಸರ್. ಇವಾಗ ಫಕೀರ್ ಲೇಔಟ್ ಕೋಗಿಲ್ ಕ್ರಾಸ್ನಲ್ಲಿ ಹೊಡೆದ್ರು. ಅವರು ಯಾಕಂದರೆ ಮುಸ್ಲಿಂ ಓಟ್ ಅಂತ ಅವ್ರಿಗೆ ಹಾಕಿದ್ದಾರೆ. ಇವಾಗ ಅವ್ರಿಗೆ 1 ವಾರದಲ್ಲಿ ಅವ್ರಿಗೆ ಮನೆ ಎಲ್ಲ ಸ್ಯಾಂಕ್ಷನ್ ಆಗಿದೆ. ನಮ್ಮದು ಜಾಗ ಹೊಡೆದು ಗೌರ್ಮೆಂಟಿಂದ ಸ್ಯಾಂಕ್ಷನ್ ಆಗಿರೋದು.
ಅವರೇ ಮನೆ ಕೊಟ್ಬಿಟ್ಟು ಒಂಟಿ ಮನೆ ಸ್ಯಾಂಕ್ಷನ್ ಮಾಡಿ ಎಲ್ಲ ಕಟ್ಕೊಟ್ಬಿಟ್ಟು ಲೈಟ್ ಬಿಲ್ ಮಾಡಿದ್ದಾರೆ, ವಾಟರ್ ಲೈನ್ ಮಾಡಿದ್ದಾರೆ, ಡ್ರೈನೇಜ್ ಮಾಡಿದ್ದಾರೆ, ಎಲ್ಲ ವ್ಯವಸ್ಥೆ ಅವರೇ ಮಾಡಿಕೊಟ್ಬಿಟ್ಟು ನಾವೇನು ಹಳ್ಳನಲ್ಲಿ ಮುಚ್ಚಿಬಿಟ್ಟು ನಾವೇನು ಮನೆ ಕಟ್ಕೊಂಡಿಲ್ಲ. ಸರ್ಕಾರಿ ಪರ್ಮಿಷನ್ ತಗೊಂಡೇ ನಾವು ಮಾಡಿರೋದು. ಸರ್ಕಾರ ಅವರೇ ಬಂದು ನಮಗೆ ಬಿಲ್ಲು ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ದಾರೆ. ಇದು ಪ್ರಕಾರ ಯಾರಾದರೂ ಬಂದು ಮಾತಾಡೋಕ್ಕೆ ಯಾರು ಇಲ್ವಾ? ಇವಾಗ ಅಲ್ಲಿ ಮಿನಿಸ್ಟರ್ಗಳು MLA MP ಎಲ್ಲ ಹೋಗಿದ್ದಾರೆ. ನಮ್ಮ ಕಡೆ ಯಾಕೆ ಕಣ್ಣು ಕಾಣಿಸ್ತಾ ಇಲ್ವಾ ಇವ್ರಿಗೆಲ್ಲ? ಯಾಕಂದರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.